ಜನ ಆಶೀರ್ವಾದ ಮಾಡಿದ್ದಾರೆ. ಜನದ್ದನ ಏನು ತಪ್ಪಿಲ್ಲ. ಆದ್ರೆ ಕಳುವು ಮಾಡಿದ್ದು ಬಿಜೆಪಿ ಅವರು. ವೋಟ್ಗಳನ್ನ ಕಳುವು ಮಾಡುವಂತ ಕೆಲಸ ಮಾಡಿದ್ದು ಬಿಜೆಪಿ ಅವರು. ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಮೊಹಮ್ಮದ್ ಯೂಸುಫ್. ಇವತ್ತ ನಿಮ್ಮ ಧ್ವನಿಗೆ ನಮ್ಮ ಪ್ರತಿಧ್ವನಿ ಅಂತೇಳಿ ಒಂದು ವಿಶೇಷ ಕಾರ್ಯಕ್ರಮ ಜೊತೆಗೆ ನಮ್ಮ ಜೊತೆ ಕೂಡ್ಯಾರ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷರು ರಮೇಶ್ ಜಾರ್ಗೆ ನೇರವಾಗಿ ಪ್ರಶ್ನೆ ಕೇಳಲು. ಮೇಡಮ್ ಅವರ ನಿಮ್ಗೆ ಸ್ವಾಗತ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ. ಈಗ ನಾವು ಬಿಜಾಪುರ ಡೆವಲಪ್ಮೆಂಟ್ ಬಿಜಾಪುರ ಅಭಿವೃದ್ಧಿ ಕಾರ್ಯ ಬಗ್ಗೆ ಒಂದು ನಿಮ್ ಜೊತೆ ಮಾತಾಡಕೊಂಡಿದೀವಿ. ಈಗ ಬಿಜಾಪುರ ಪರಿಸ್ಥಿತಿ ಬಗ್ಗೆ ನಿಮ್ಗೆ ಏನೇನ್ ಮಾಹಿತಿ ಅದ್ರಿ? ಬಿಜಾಪುರ ಪರಿಸ್ಥಿತಿ ಬಗ್ಗೆ ಅಂತ ಹೇಳಿದ್ರೆ, ಈಗಿನ ಏನು ಒಂದು ಶಾಸಕರಿದಾರ, ಮತ್ತೆ ಅವ್ರಿಗೆ 2 ಸತ್ಯ ಪೀರಿಯಡ್ ಆಯ್ತು. ಈಗ ನಮ್ ಗೌರ್ಮೆಂಟ್ ಇದೆ, ನಾವ್ ಒಪ್ಕೊಳ್ತೀವಿ ಅದು ನಮ್ ಗೌರ್ಮೆಂಟ್ ಇದೆ ಅಂತೇಳಿ. 5 ವರ್ಷ ಅವ್ರ ಗೌರ್ಮೆಂಟ್ ಇತ್ತು. ಅವರು ಒಂದು ಗೌರ್ಮೆಂಟ್ ನಲ್ಲಿ ಇದ್ದಾಗ ಅವ್ರ ಕೆಲಸ ಮಾಡ್ಬೋದಾಗಿತ್ತು. ಬಟ್ ನಾವು ಮಾಡ್ತಾ ಇದೀವಿ. ಈಗ ನಮ್ದು ಅಧಿಕಾರ ಇಲ್ಲ ಅಂದ್ರೂ ನಮ್ಮ ಅಮಿತ್ ಮುಷರಫ್ ಸರ್ ಅವರು ಗೌರ್ಮೆಂಟ್ ಇಂದ ಏನಾದ್ರೂ ಅನುದಾನ ತಂದು ಒಟ್ಟು ಬಡವರಿಗೆ ಒಂದು ಹೆಲ್ಪ್ ಆಗ್ಲಿ, ಮತ್ತೆ ಜನಗಳಿಗೆ ಒಂದು ಸಹಕಾರ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಎಲ್ಲಾ ತರದಿಂದ ಅವರು ತಮ್ಮ ಕೈಲಿ ಸಾಧ್ಯ ಆದಷ್ಟು ಕೂಡ ಒಂದು ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಅವ್ರು ಸಹಕಾರ ಮಾಡ್ಲಕತ್ತಾರ ಅಂತ ಹೇಳಿ ನನ್ನ ಒಂದು ಉದ್ದೇಶ. ಮೇಡಮ್, ಫಸ್ಟ್ ಒಂದ್ ಮತ್ತೆ ಪಾಲಿಟಿಷಿಯನ್ಸ್ ಒಳಗ್ ಬರ್ಬೇಕಾದ್ರೆ ನಿಮ್ ರಾಜಕೀಯ ಗುರು ಯಾರು? ನಾನು ರಾಜಕೀಯ ಗುರು ನಮ್ಮ ಸಾಹೇಬ್ರು MB ಪಾಟೀಲ್ ಸಾಹೇಬ್. ಅವರು ಮತ್ತೆ ಅವರು ಮಿಸಸ್ ಮೇಡಮ್ ಅವರು ಕೂಡ ಯಾವ್ದೇ ಒಂದು ಏನೇ ಒಂದ್ ಕೆಲಸ ಮಾಡಿದ್ರು ಕೂಡ ಸಾಹೇಬ್ರ ಎದುರಿಗೆ ಮತ್ತೆ ಮೇಡಮ್ ಅವ್ರ ಎದುರಿಗೆ ನನ್ನ ಎದುರಿಗೆ ತರತನ ನಾನ್ ಮಾಡಂಗಿಲ್ಲ. ಮತ್ತೆ ಯಾವ್ದೇ ಒಂದು ಏನೇ ಸಂಘಟನೆ ಇದ್ರೆ ಅವ್ರ ಹೆಸರು ಬರ್ಬೇಕು. ನಮ್ ಜಿಲ್ಲೆಯಲ್ಲಿ ಉಸ್ತುವಾರಿ ಮಿನಿಸ್ಟರ್ ಅವ್ರು MB ಪಾಟೀಲ್ ಸಾಹೇಬ್ರು ಇದ್ದಾರೆ, ಮತ್ತೆ ಅದೇ ರೀತಿ ಶಿವಾನಂದ್ ಪಾಟೀಲ್ ಸಾಹೇಬ್ರು ಇದ್ದಾರೆ. ಅವ್ರ ಹೆಸರು ತರ್ಬೇಕನ್ನೋ ಉದ್ದೇಶಕ್ಕೆ ನಾನು ಇಷ್ಟೆಲ್ಲ ಸಫರ್ ಆಗ್ತೇನೆ. ಆಮೇಲೆ ನಮ್ಮ ಅಮಿತ್ ಮುಷರಫ್ ಸರ್, ಜಿಲ್ಲೆಯಲ್ಲಿ ಎಲ್ಲಾ ನಾಯಕರು ಕೂಡ ನನಗ್ ಬಾಳ್ ಸಪೋರ್ಟ್ ಮಾಡ್ತಾರೆ. ಮತ್ ನನಗೆ ಹೆಚ್ಚು ಹೇಳ್ಬೇಕಪ್ಪ ಅಂದ್ರೆ ನಮ್ಮ ಮನೆಯವ್ರದ್ದು ನನಗ್ ಬಾಳ್ ಸಪೋರ್ಟ್ ಇದೆ. ಈಗ ನೀವು ಬಿಜಾಪುರ ಜಿಲ್ಲೆಯಲ್ಲಿ ಬಿಜಾಪುರ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷನಾಗಿ ನೇಮಕ ಆಗಿದ್ದೀರಿ. ಈಗ ಬಿಜಾಪುರ ಜಿಲ್ಲೆಯಲ್ಲಿ ತಾವು ನೋಡತ್ತೀರಿ, ಬಿಜಾಪುರ ಎಷ್ಟು ಮಹಿಳೆ ಮೇಲೆ ಅತ್ಯಾಚಾರ ಆಗ್ತದ. ಯಾವ ಹುಡುಗಿಯಾರು ಒಂದು ಕಾಲೇಜ್ ಸ್ಕೂಲ್ ಹೋಗ್ಬೇಕಾದ್ರೆ ಅವ್ರಿಗೆ ಸೇಫ್ ಅನ್ಸತ್ತಿಲ್ಲ. ಇದ್ರ ಬಗ್ಗೆ ಏನ್ ಮಾಡ್ತೀವಿ? ನಾವು ಕೂಡ ಅದನ್ನ ಕಂಟಿನ್ಯೂ ಮಾಡ್ತೀವಿ. ಯಾಕಪ್ಪ ಅಂದ್ರೆ ಎಲ್ಲಾ ಮಹಿಳೆಯರ್ದು ಎಲ್ಲಾ ಮಕ್ಕಳದು ವಿಚಾರ ಒಂದೇ ಇರುತ್ತೆ. ಇದ್ರಲ್ಲಿ ಪಾಲಿಟಿಕ್ಸ್ ಅನ್ನೋದು ಬಿಟ್ಟು ನಾವು ಅದರ್ವೈಸ್ ಎಲ್ಲ ಪಕ್ಷಾತೀತವಾಗಿ ನಾನು ಹೇಳೋದಾದ್ರೆ ಆ ಒಂದು ನಿರ್ಧಾರ ಬಂತು ಅಂದ್ರೆ ಅದ ಮೊದಲು ಹೋರಾಟ ಕೇಳಿಯೋದೇ ನಮ್ಮ ಮಹಿಳಾ ಕಾಂಗ್ರೆಸ್ ಅಂತ ನಾನು ಹೇಳ್ತೀನಿ. ಅದೇ ರೀತಿ ತಾವು ನೋಡ್ತಾ ಇದ್ದೀರಿ, ಬಿಜಾಪುರ ನಗರದಲ್ಲಿ ಕೆಲವೊಂದು ಕಡೆ ಡೆವಲಪ್ಮೆಂಟ್ ಆಗಿದೆ, ಕೆಲವೊಂದ್ ಕಡೆ ಡೆವಲಪ್ಮೆಂಟ್ ಆಗಿಲ್ಲ. ಇದ್ರ ಬಗ್ಗೆ ತಾವು ಏನ ಮಾಹಿತಿ? ನಮ್ಮಲ್ಲಿ ಏನಾಗಿದೆ ಅಂದ್ರೆ ಜಾತಿ ಅನ್ನೋದೊಂದು ಅಣೆಪಟ್ಟೆ ಕಟ್ಕೊಂಡು ಕೂತಿದ್ದಾರೆ ಈಗಿನ ಶಾಸಕರು. ಅದನ್ನ ಕಳಚಿ ಬಿದ್ಮೇಲೆ ಎಲ್ಲ ಡೆವಲಪ್ಮೆಂಟ್ ಆಗುತ್ತೆ. ಯಾಕಪ್ಪ ಅಂದ್ರೆ ನಮ್ಮ ಕಾಸ್ಟ್ ಮೈನಾರಿಟಿ ಕಾಸ್ಟ್ ಇದ್ದಲ್ಲಿ ಡೆವಲಪ್ಮೆಂಟ್ ಇಲ್ಲ, ಎಲ್ಲ ಅದರ್ವೈಸ್ ಕಾಸ್ಟ್ ಇದ್ದವ್ರಿಗೆ ಡೆವಲಪ್ಮೆಂಟ್ ಆಗ್ತದೆ ಅಂದ್ರ ಅದಕ್ಕೆ ಹೊಣೆಗಾರರು ಈಗಿನ MLAಗಳು. ನಾವ್ ಏನ್ ಮಾಡ್ತಿದೀವಪ್ಪ ಅಂದ್ರೆ ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ಬಿಟ್ಟು ನಮ್ದು ಒಂದು ಕಾನ್ಸೆಪ್ಟ್ ನೊಳಗೆ ನಮ್ಮ ಸರ್ಕಾರದವರು ಆಮೇಲೆ ನಮ್ಮ ಕಾಂಗ್ರೆಸ್ ಸರ್ಕಾರದವರು ಅಷ್ಟ್ರು ಕೂಡಿ ಎಲ್ಲಾ ಜನಗಳನ್ನ ಒಳಗೊಂಡು ಡೆವಲಪ್ಮೆಂಟ್ ಮಾಡ್ಬೇಕನ್ನೋ ಉದ್ದೇಶಕ್ಕೆ ನಮ್ಮನ್ನೆಲ್ಲರನ್ನು ನಮ್ಮ ಲೀಡರ್ಗಳು ಯಾವ ತರದಾದ್ರೂ ಅನುದಾನ ತಗೊಂಡ್ ಬಂದು ಬಿಜಾಪುರ ಡೆವಲಪ್ಮೆಂಟ್ ಮಾಡ್ಬೇಕಂತ ಹೇಳ್ಬಿಟ್ಟು ನಮ್ಮ ಅಮಿತ್ ಮುಷರಫ್ ಸರ್ ಬಹಳ ಸಹಕಾರ ಮಾಡ್ತಾ ಇದ್ದಾರೆ. ಈಗ ತಾವು ನೋಡ್ತಾ ಇದ್ದೀರಿ, ಕಾಂಗ್ರೆಸ್ ಸರ್ಕಾರ ಎಲ್ಲಾ ಮಹಿಳೆಯರಿಗೆ ಒಂದು 5 ಗ್ಯಾರಂಟಿ ಕೊಟ್ಟ ಕೇಶನ್ ಬಹುಮತ ಒಳಗೆ ಬಂದಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಕಾಂಗ್ರೆಸ್ ಆಗಿದೆ. ನೀವು ಕಾಂಗ್ರೆಸ್ ಸರ್ಕಾರ ಒಳಗೆ ವಿಜಯಪುರ ಜಿಲ್ಲಾ ಅಧ್ಯಕ್ಷನಾಗಿ ಮಹಿಳೆಯರಿಗೆ ನೀವು ಸೌಲಭ್ಯ ಏನು ಸವಲತ್ತು ಸಿಗ್ತಾವು, ಮೂಲಭೂತ ಸೌಲಭ್ಯನು ಮಾಡಿರ್ತೀವಿ. ಕೆಲವೊಬ್ರು ಶಿಕ್ಷಣ ಬಗ್ಗೆ ಮಾತಾಡತ್ತಾರ, ಮಹಿಳೆಯರಿಗೆ ಶಿಕ್ಷಣ ಸರಿಯಾಗಿ ಸಿಗ್ತಾ ಇಲ್ಲ. ಗೌರ್ಮೆಂಟ್ ಶಾಲೆ ಎಷ್ಟೋ ಗೌರ್ಮೆಂಟ್ ಶಾಲೆಯನ್ನು ಮುಚ್ಚಲಾಗುತ್ತಾರ. ಇದರ ಬಗ್ಗೆ ಒಂದು ಹೆಣ್ಮಕ್ಳಿಗೆ ಶಿಕ್ಷಣ ಅವಶ್ಯಕತೆ ಐತೋ ಇಲ್ಲ? ಪ್ರತಿಯೊಂದು ಈ ಭೂಮಿ ಮೇಲೆ ಇರುವಂತ ಮಗುವಿಗೂ ಕೂಡ ಈ ಶಿಕ್ಷಣದ ಸವಲತ್ತು ಬೇಕೇ ಬೇಕು. ಯಾಕಂದ್ರೆ ಆ ಒಂದು ಜವಾಬ್ದಾರಿ ಈ ಒಂದು ಕರ್ನಾಟಕ ಸರ್ಕಾರ ತಗೊಳ್ಬೇಕು. ಯಾಕಪ್ಪ ಅಂದ್ರೆ ಯಾವ ಸರ್ಕಾರ ಇರುತ್ತೋ ಆ ಸರ್ಕಾರ ತಗೊಳ್ಳೇಬೇಕು. ಯಾಕಂದ್ರೆ ಒಂದು ಜನನ ಆಗೋ ತನಕಷ್ಟೇ ತಾಯಿ ಜವಾಬ್ದಾರಿ ಇರುತ್ತೆ. ಜನನ ಆದ್ಮೇಲೆ ಎಲ್ಲಾ ಕೂಡ ಈ ಒಂದು ಸರ್ಕಾರದ ಜವಾಬ್ದಾರಿ ಇರುತ್ತೆ. ಸರ್ಕಾರದ ಮೇಲೆ ಆ ಮಗು ಬೆಳಿತಾ ಇರುತ್ತೆ ನನ್ನ ಅನಿಸಿಕೆ. ಯಾಕಪ್ಪ ಅಂದ್ರ ಆ ಮಗುವಿನ ಶಿಕ್ಷಣಕ್ಕೆ ನಮ್ಮ ಸರ್ಕಾರ ಬಾಳ ಅಂದ್ರೆ ಬಾಳ ಕಷ್ಟ
ಒಂದು ಯಾವ ಗೌರ್ಮೆಂಟ್ನ ಒಂದು ಇದು ಯೋಜನೆಗಳು ಏನ್ ಕೊಡುವಲ್ಲಿ ಒಂದು ಸಕ್ಸಸ್ ಕಂಡ್ರು ಶಿಕ್ಷಣಕ್ಕೆ ಕಡಿಮೆ ಮಾಡಿಲ್ಲ ಅನ್ನೋದು ಒಂದು ನಂದು ಇದು ಒಂದು ವಾದ. ಈಗ ಅದೇ ರೀತಿ 76 ದಿವಸ ಆಯ್ತು ಅಂಬೇಡ್ಕರ್ ಸರ್ಕಲ್ ನಲ್ಲಿ ಒಂದು PP ಮಾದರಿ ಮೆಡಿಕಲ್ ಕಾಲೇಜ್ ಬೇಡ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಆದ್ರೆ ಪ್ರತಿಯೊಂದು ವಿದ್ಯಾರ್ಥಿಗೆ ಸೌಲಭ್ಯ ಆಗ್ತದೆ ಅಂತ ಸ್ಟ್ರೈಕ್ ಕೊಟ್ಟಾರ. ಇದ್ರ ಬಗ್ಗೆ ನಿಮ್ದು ಏನ್ ಅಭಿಪ್ರಾಯ ಏನದ? ಏನ್ ಮಾಡ್ಬೇಕು ಸರ್ಕಾರ? ಸರ್ಕಾರ ಅದು ಒಂದು ಬಡವರಿಗೆ ಹೆಲ್ಪ್ ಮಾಡುವಂತ ರೀತಿಯಲ್ಲಿ ಮಾಡ್ಬೇಕು. ಯಾಕಂದ್ರೆ ಬಡವರ ಪರವಾಗಿ ನಮ್ಮ ಸರ್ಕಾರ ಇರೋದ್ರಿಂದ ನಂದು ಕೂಡ ಒಂದು ರಿಕ್ವೆಸ್ಟ್ ಇದೆ ಸರ್ಕಾರಕ್ಕೆ, ಬಡವರಿಗೆ ಅದನ್ನ ನ್ಯಾಯ ದೊರಕಿಸ್ಕೊಡುವಲ್ಲಿ ತಮ್ಮ ಪಾತ್ರ ಬಹಳ ಮುಖ್ಯ ಆಗ್ಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಯಲ್ಲಿ ಮತ್ತೆ ಮಾನ್ಯ DCM ಮತ್ತೆ ಆಮೇಲೆ ನಮ್ಮ ಉಸ್ತುವಾರಿ ಮಿನಿಸ್ಟರ್ಗಳಿಗೆ ಎಲ್ಲರಿಗೂ ನಾನು ಕೇಳ್ಕೊಳತ್ತೀನಿ, ಬಡವರಿಗೆ ಒಂದು ನ್ಯಾಯ ಕೊಡಿಸಲಿ ತಮ್ಮದೊಂದು ಸಹಕಾರ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತು ವಾದ. ಕಾಂಗ್ರೆಸ್ ಸರ್ಕಾರ ಅಧಿಕಾರ ಒಳಗೈತಿ, ಅದರೊಳಗೆ ಬಿಜಾಪುರ ನಗರದಲ್ಲಿ ನೀವು ಏನ್ ಡೆವಲಪ್ಮೆಂಟ್ ಗೆ ಏನ್ ಯಾವ ರೀತಿ ನೋಡ್ತೀರಿ? ರೋಡ್ ಆಗ್ಲಿ, ಡ್ರೈನೇಜ್ ಆಗ್ಲಿ, ಲೈಟ್ ನಾವು ಡೆವಲಪ್ಮೆಂಟ್ ಅಂತ ಹೇಳಂದ್ರೆ ಒಂದು ಮಹಿಳೆ ಯಾವಾಗ ಡೆವಲಪ್ಮೆಂಟ್ ಆಗ್ತಾಳಂದ್ರ ಆಕೀಗ ನಾನು ಈಗ ನೋಡ್ರಿ ಡೆವಲಪ್ಮೆಂಟ್ ಅನ್ನಕ್ಕೆ ಏನು ಬಸ್ ಫ್ರೀ ಮಾಡಿದ್ವಿ, ಈಗ ಎಲ್ಲಾದ್ರೂ ಹೋಗ್ಲಿ ಎಲ್ಲಾದ್ರೂ ಬರ್ಲಿ ಅವಳಿಗೆ ಏನೋ ಒಂದು ಧೈರ್ಯ ಬಂದಿದೆ. 2,000 ರೂಪಾಯಿ ಬರ್ತದ, 2,000 ರೂಪಾಯಿದಿಂದ ಏನೋ ಒಂದ್ ಇವತ್ ನಾನ್ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೂ ನಡೀತದಪ್ಪ, ನಾನು ಇಲ್ಲಿ ಆರಾಮಾಗಿ ಮನೇಲಿ ಇವತ್ತು ಆರಾಮಿಲ್ಲ ಅಂದ್ರೂ ನಾನ್ ಮನೇಲಿ ಇರ್ಬೋದು ಅನ್ನೋದೊಂದು ಸರ್ಕಾರ ಅವಳಿಗೆ ಧೈರ್ಯ ತುಂಬಿದೆ. ಪ್ರತಿ ಒಂದು ಮಹಿಳೆಗೆ ಧೈರ್ಯ ತುಂಬುವಂತ ಕೆಲಸ ಪಂಚ ಗ್ಯಾರಂಟಿಯಿಂದ ನಮ್ಮ ಸರ್ಕಾರ ಮಾಡಿದಂತ ನಾನು ಪ್ರತಿ ಒಂದು ಅವಳು ಮಹಿಳೆಯ ಡೆವಲಪ್ಮೆಂಟ್ ಆದ್ರೆ ಎಲ್ಲಾ ಡೆವಲಪ್ಮೆಂಟ್ ಕ್ರಮೇಣವಾಗಿ ಆಗ್ತಾ ಹೋಗುತ್ತೆ. ಈಗ ನಾವು ನಿಮ್ ಪ್ರಶ್ನೆಗೆ ರಾಜಕೀಯ ಪ್ರಶ್ನೆ ಮಾಡ್ತೇನೆ. ವಿಜಯಪುರ ನಗರದಲ್ಲಿ ಬಿಜೆಪಿ ಶಾಸಕರು 2 ಬಾರಿ ಗೆಲ್ಬಹುದು. ನೀವು ಅಂದ್ರಲ್ಲ ಅಬ್ದುಲ್ ಹಮೀದ್ ಮುಷರೀಫ್ ಅವರು ಜನನಾಯಕರಾಗಿ ಇದು ಮಾಡ್ತಾರ, ಈ ಮತ್ತ ಏನಾಯ್ತು? ಜನ ಅವ್ರಿಗೆ ಆಶೀರ್ವಾದ ಮಾಡ್ತಾ ಇಲ್ಲ. ಜನ ಆಶೀರ್ವಾದ ಮಾಡಿದ್ದಾರೆ, ಜನದನ ಏನು ತಪ್ಪಿಲ್ಲ, ಆದ್ರೆ ಕಳುವು ಮಾಡಿದ್ದು ಬಿಜೆಪಿ ಅವರು. ಓಟ್ಗಳನ್ನ ಕಳುವು ಮಾಡುವಂತ ಕೆಲಸ ಮಾಡಿದ್ದು ಬಿಜೆಪಿ ಅವರು, ಕಳ್ಳತನ ಮಾಡು ಅಂತ ಹೇಳಿ ಜನಗಳು ಹೇಳಿಲ್ಲ. ಬಿಜೆಪಿ ಅವರಿಗೆ ಅಧಿಕಾರ ಬೇಕಾಗಿತ್ತು, ಅವ್ರದ್ದು ಯಾವಾಗ್ಲೂ ವಾಮ ಮಾರ್ಗ ಹೋಗುವ ರೂಟ್. ಯಾಕಂದ್ರೆ ಅವ್ರು ಯಾವಾಗ್ಲೂ ಕೂಡ ನೇರವಾಗಿ ಬಂದಂತವರಲ್ಲ, ಹಿಂದಿನ ಬಾಕಲದಲ್ಲೇ ಬಂದಂತವ್ರು ಬಿಜೆಪಿ ಅವರು. ನನ್ನ ಅನಿಸಿಕೆ ಅವ್ರ ಗೆಲುವೇ ಅಲ್ಲ, ಜನಗಳ ಗೆಲುವು ಕೊಟ್ಟಿದ್ದು ಅಮಿತ್ ಮುಷರಫ್ ಅವರಿಗೆ. ಅಮಿತ್ ಮುಷರಫ್ ಅವರೇ ಇಲ್ಲಿ MLA ನಮಗೆ, ಯಾಕಂದ್ರೆ ನಿಜವಾದ ಗೆಲುವು ಅವ್ರದ್ದು. ಈಗ ನಡೂರಿ ನಗರ ಶಾಸಕ ಬಸವರಾಜ ಪಾಟೀಲ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಯಾವ ಮುಸಲ್ಮಾನ ಹುಡುಗಿಗೆ ಎಂದು ಹುಡುಗ ಮದುವೆ ಆಗ್ತಾನೋ 5 ಲಕ್ಷ ರೂಪಾಯಿ ಕೊಡ್ತೀನಂತ. ಅದರ ಈ ಮಾತಿನ ಬಗ್ಗೆ ನಿಮ್ದು ಏನ ಅಭಿಪ್ರಾಯ? ಸಂವಿಧಾನದಲ್ಲಿ ಅದೇ ಅಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದಾರೆ, ಅದರದೇ ಆದಂತ ರೂಪುರೇಷೆಗಳಿದಾವೆ. ಅವ್ರಿಗೆ ಒಂದು ಕಾನೂನು ಇದೆ, ನಮ್ಗೆ ಒಂದು ಕಾನೂನು ಇದೆ. ಕಾನೂನು ಪ್ರಕಾರವಾಗಿ ನಾವು ಹೋಗ್ಲೇಬೇಕಾಗ್ತದ. ಕಾನೂನು ಬಿಟ್ಟು ಹೋದ್ರೆ ಯತ್ನಾಳ್ ಅವರು ಇರಲ್ಲ, ನಾವು ಇರಲ್ಲ. ಯಾಕಪ್ಪ ಅಂದ್ರೆ ಅದ್ರ ರೈಟ್ಸ್ ಆ ಕಾನೂನಿಗಷ್ಟೇ ಇದೆ, ಮಾತಾಡೋಕೆ ನಮಗೂ ಇಲ್ಲ ಅವ್ರಿಗೂ ಇಲ್ಲ ಅಂತ ನನ್ನ ಅಭಿಪ್ರಾಯ. ಇಲ್ಲ, ಅವರು ಪ್ರತಿಯೊಂದು ಭಾಷೆನಿಗೆ ಈಗ ಅಸಂವಿಧಾನಿಕ ವರ್ಡ್ ಯೂಸ್ ಮಾಡಿ ಮತ್ತೆ ಜಾತಿ ನಡುವೆ ಒಂದು ಭೇದವನ್ನು ಆ ಮನಸ್ಸನ್ನು ಕೆಡಿಸುವುದನ್ನ ಕೆಲಸ ಮಾಡ್ತಾರ. ಕಾಂಗ್ರೆಸ್ ಸರ್ಕಾರ ಬಗ್ಗೆ ಯಾಕೆ ಕ್ರಮ ತಗೊಳತ್ತಿಲ್ಲ? ಯಾಕಪ್ಪ ಅಂದ್ರೆ ಕೆಲಸ ಮಾಡೋರಿಗೆ ಬೆನ್ ಹತ್ತಾರೆ ಹೊರತು ಕೆಲಸ ಇಲ್ಲಾರ್ದೆ ಏನಾದ್ರು ಹೇಳ್ಕೊಂತ ಹೋಗೋರಿಗೆ ಬೆನ್ ಹತ್ತಂಗಿಲ್ಲ. ಒಳ್ಳೆಯವ್ರ ಲಕ್ಷಣ ಏನಿರುತ್ತಪ್ಪ ಅಂದ್ರ ಏನು ಒಂದು ಅಲ್ಲಿ ವಾದ ಹಾಕ್ಬೇಕಂದ್ರೆ ಅಲ್ಲಿ ನಮ್ದು ಏನಾದ್ರು ಒಳ್ಳೆ ಕೆಲಸ ಆಗ್ತಿರ್ಬೇಕಂತವ್ರಿಗೆ ವಾದ ಹಾಕ್ತಾರೆ. ಏನ್ ಅನ್ನೆಸೆಸರಿ ಮಾತಾಡೋರ್ಗೆಲ್ಲ ಹೇಳ್ಕೊಂಡೋದ್ರೆ ಅಲ್ಲಿ ಏನು ಬೆಲೆ ಇರಲ್ಲ ಅಂತ ನನ್ನ ಈಗ ಮುಂದಿನ ಗುರಿ ಏನ್ರಿ? ಗುರಿ ಅಂದ್ರೆ ರೀ, ಮಹಿಳೆಯರು ಸಬಲರಾಗಬೇಕು. ಮಹಿಳೆಯರು ಪ್ರತಿಯೊಬ್ರು ಈ ಕಾಂಗ್ರೆಸ್ ಪಕ್ಷದಲ್ಲಿ ಸೇರ್ಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ಏನೇನಾಗಿದೆ ಪ್ರತಿಯೊಬ್ಬನು ಮಹಿಳೆ ಕೂಡ ಇಂದಿರಾ ಗಾಂಧಿ ಆಗ್ಬೇಕು ಅನ್ನೋದೇ ನನ್ನ ಉದ್ದೇಶ. ಇವಾಗ ತಾವು ನೋಡ್ತಾ ಇದ್ದೀವಿ, ನಮ್ ಜೊತೆಗೆ ಬಿಜಾಪುರ ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷರು ರಮೇಶಾ ನದಾಫ್ ಅವರು ನಮ್ ಜೊತೆಗೆ ಈಗಾಗಲೇ ನಮ್ಮ ಪ್ರಶ್ನೆ ಉತ್ತರ ಕೊಟ್ಟು, ಇದೇ ರೀತಿ ನಾವು ಮತ್ತೊಂದು ಹೊಸ ಮೆಂಬರ್ ಆಗ್ಲಿ ಲೀಡರ್ಸ್ ಆಗ್ಲಿ ನಾವು ನಿಮ್ಮ ಮುಂದೆ ತಗೊಂಡ್ಬಂದ್ ನಿಮ್ಮ ಧ್ವನಿಗೆ ನಮ್ಮ ಪ್ರತಿರತ್ನ ಧ್ವನಿ ಅಂತೇಳಿ ನಾವು ನಿಮ್ಗೆ ನಿಯರ್ ಆಗಿ ಪ್ರಸಾರ ಮಾಡ್ತೀವಿ. ನೋಡ್ತಾ ಇರಿ ಬಿಜಾಪುರ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।